ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನು. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ 4815 ಗಾಡಿ ಸೇಲಂ ಲೋಡ್ ಆಗಿದೆ. ಸೊ ಅದಕ್ಕೆ ಬೇಗ ಹೋಗಿ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಟ್ರೈನ್ಗೆ ಹೋಗೋಣ ಅಂತ ಟ್ರೈನಿಗೆ ಬಂದಿದ್ದೀನಿ. ರೈಲ್ವೆ ಸ್ಟೇಷನಲ್ಲಿದ್ದೀನಿ ಇವಾಗ ಪ್ರೆಸೆಂಟು. ನೋಡಿ, ಟೈಮು ಇವಾಗ 6:15 ಆಗಿದೆ. 6:15 ಆ ಕಡೆಯಿಂದ ಮೈಸೂರಿಂದ ಟ್ರೈನ್ ಬರುತ್ತೆ. ರಿಟರ್ನ್ ಅದು 7:15 ಹೊರಡುತ್ತೆ. ಸೊ ಹೋಗೋಣ ಬನ್ನಿ, ಹೋಗಿ ಪಾರ್ಕಿಂಗ್ ಹತ್ರ ಸಿಗೋಣ. 5 minutes later. ಸ್ನೇಹಿತರೆ, ಬೆಳಗ್ಗೆ ನಾವು ಮಕ್ಕರಾಗಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಟ್ರೈನು 7:15ಗೆ ಹೋಗ್ಬೇಕಾಗಿರೋ ಟ್ರೈನು 9:15ಗೆ ಮೈಸೂರು ಹೋಗುತ್ತಂತೆ. ಅಲ್ಲಿ ತನಕ ನಾವು ವೆಯ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಇವಾಗ ಬಸ್ಸಲ್ಲಿ ಹೋಗೋದಕ್ಕೆ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. 1 hour later. ಸ್ನೇಹಿತರೆ, ಫೈನಲಿ ಪಾರ್ಕಿಂಗ್ ರೀಚ್ ಆಗಿದ್ದೀವಿ. ನಮ್ಮ ಗಾಡಿಯಲ್ಲಿ ಕುಂತಿದ್ದೀವಿ. ಇವಾಗ ಟೈಮು 8:15 ಆಗಿದೆ. ಒಟ್ಟಿಗೆ ತಿಂಡಿ ಮಾಡಿಕೊಂಡು ಓಡೋಣ ಅಂತ ಪ್ಲಾನು. ನಮ್ಮ ಅಪ್ಪಾಜಿ ಅವ್ರು ಬರ್ತಾ ಇದ್ದಾರೆ. ಅಪ್ಪಾಜಿ ಅಂತಂದರೆ ನಮ್ಮ ರಾಜಶೇಖರ್ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಹತ್ರ ನಂದು ಕೆಲವು ಐಟಮ್ಗಳಿದೆ, ಅದನ್ನು ಕೊಟ್ಟಿದ್ದೆ, ಅದನ್ನು ಈಸ್ಕೊಂಡು ಓಡಬೇಕು. ಹೋಗೋಣ ಬನ್ನಿ. ನಮ್ಮ ಅಪ್ಪಾಜಿ ಅವರು ನನ್ನ ನೋಡದೆ ಹೋಯ್ತಾರ ಸುಮ್ಮನೆತೆಗೆ. ನನ್ನ ಹುಡಿಕೊಂಡು ನಮ್ಮ ಕಡ್ಕೊಳ್ಳೋ ಪಾರ್ಕಿಂಗ್ಗೆ ಬಂದ್ಬಿಟ್ಟೆ ಗುರು. ತಿಂಡಿ ಮಾಡ್ಕೊಬರೋ ನಡಿ. ಟೈಮು ಎಕ್ಸಾಕ್ಟಾಗಿ 9 ಗಂಟೆ ಆಗಿದೆ. ನಾವು ಇವಾಗ ಪಾರ್ಕಿಂಗ್ನ ಬಿಡುವಂಥ ಸಮಯ. ವಿಡಿಯೋ ಮಾಡುವಂಥ ಮೊಬೈಲ್ ಕೊಟ್ಟರೆ ಹೆಂಗೆ ಮಾಡೋಣ ನೋಡ್ರಪ್ಪ. ನಮ್ಮ ಅಪ್ಪಾಜಿ ಇಬ್ಬರು ಒಟ್ಟಿಗೆ ಹೋಗಿ ತಿಂಡಿ ಮಾಡ್ಕೊಂಡು ಬಂದ್ವಿ. ಅವನು ವಿಡಿಯೋ ಮಾಡಿಕೊಟ್ಬಿಟ್ಟು ಆ ಕಡೆ ಹೋದ. ನಾವು ಇವಾಗ ಹೊರಡಬೇಕು. ಬನ್ನಿ, ಹೋಗ್ತಾ ಮುಂದೆ ಸಿಗೋಣ. ಎಂದಿನಂತೆ ನಾವು ನಮ್ಮ ರೆಗ್ಯುಲರ್ ಅಡ್ಡ ನಮ್ಮೂರು ಬೈಪಾಸ್ ಹತ್ರ ಬಂದಿದ್ದೀವಿ. ನಾನ್ ಸ್ಟಾಪು. ನಮ್ಮ ಅನ್ಲೋಡಿಂಗ್ ಸ್ಪಾಟು ಡಬಲ್ ಡೀಲರ್ ಇರೋದ್ರಿಂದ ಸೊ 3 ಗಂಟೆ ಒಳಗಡೆ ಬಂದರೆ ಒಂದು ಡೀಲರು ಬೇಗ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಡೀಲರ್ ಕಾಲ್ ಮಾಡಿಲ್ಲ. ಸೇಲಮಿಂದ ಹರೂರ್ ಅಂತ ಒಂದು 50 ಕಿಲೋಮೀಟ್ರ್ ಬರ್ಬೋದು. ಅಲ್ಲಿ ಹೋಗಬೇಕು. 2 ಪಾಯಿಂಟ್ ಇವತ್ತೇ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ನಾನ್ ಸ್ಟಾಪು ಹೋಗಿ ಸಿಗೋಣ. ಬೈಪಾಸಿಂದ ಬಿಟ್ಟಿದ್ದೆ, ನನ್ನ ತಮ್ಮ ಬಂದಿದ್ದ. ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿ ಸೆಲ್ಫ್ ಹೊಡೆದಿದ್ದೆ. ನಾನ್ ಸ್ಟಾಪು ಇವಾಗ ದಿಂಬಮ್ಮಲ್ಲಿದ್ದೀನಿ. ಏನಾರ ಆಗಲಿ ಇವತ್ತು 2 ಪಾಯಿಂಟ್ ಖಾಲಿ ಮಾಡಬೇಕು ಅಂತ ಚಾಲೆಂಜಾಗಿ ತಗೊಂಡಿದ್ದೀನಿ. ಖಾಲಿ ಮಾಡಲೇಬೇಕು, ಮಾಡ್ತೀನಿ, ಮಾಡೋಣ. ನಾನ್ ಸ್ಟಾಪ್ ಹೊಡೆಯೋಣ ಬನ್ನಿ. ಹೋಗಿ ಅಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಸಿಗೋಣ. ಸ್ನೇಹಿತರೆ, ಇಲ್ಲೊಬ್ಬ ಬಸ್ ಅವ್ನು ಬರ್ತಾನೆ ನೋಡಿ, ತೋರಿಸ್ತೀನಿ. ಇವನು ಇಳ್ಸೋದು ನೋಡ್ಬಿಟ್ಟು ನನಗೆ ಭಯನೇ ಆಗ್ಬಿಡ್ತು. ಅದಕ್ಕೆ ನಾನು ಸೈಡ್ ಹೊಡ್ಕೊ ಬಂದ್ಬಿಟ್ಟೆ. ಯಾಕಪ್ಪ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ನೋಡಿದ್ರ, ಒಂದಲ್ಲ ಎರಡಲ್ಲ 4 ಹೊಗೆ ಸುಮ್ಮನೆ ಕಿತ್ಕೊ ಬತ್ತಾವದು. ಹಂಗೆ ಯಾವ ಗೇರಲ್ಲಿ ಇಳಿಸಿದ್ನ ಹೆಂಗೋ ಏನೋ ಫಸ್ಟ್ ಬರ್ತಾ ಇದ್ದಾನ ಏನೋ ಗೊತ್ತಿಲ್ಲ. ಅವನು ಇಳಿಸೋ ಥರ ನೋಡ್ಬಿಟ್ಟು ನಾನು ಪಕ್ಕ ಅವ್ನು ಸಿಕ್ಕಾಕಿಸ್ತಾನೆ, ಅವನು ಜಾಮ್ ಆಗಿ ಮಾಡಿಬಿಡ್ತಾನೆ ಅಂತ ಗೊತ್ತಾಗ್ಬಿಡ್ತು. ಅದಕ್ಕೆ ಅವನ್ನ ಸೈಡ್ ಹೊಡ್ಕೊಂಡು ಬಂದ್ಬಿಟ್ಟೆ. ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಅವನ್ನ ಮುಂದೆ ಬಿಟ್ಟಿದ್ದು. ಊಟದ ಟೈಮ್ ಆಗಿತ್ತು. ಹಾಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾಯಿತು. ಸೈಡಲ್ಲಿ ಒಂದು ಹೋಟೆಲ್ ಕಾಣಿಸ್ತು. ನಮ್ಮ ಗಾಡಿನಲ್ಲಿ ಹಾಕಿ ಬಂದಿದ್ದೀವಿ. ಊಟ ಮಾಡಿಕೊಂಡು ಹೊರಡಬೇಕು. ಬನ್ನಿ ಹೋಗೋಣ. ಸ್ನೇಹಿತರೆ, ಟೈಮು 1:15 ಆಗಿದೆ. ನಾವು ಎಕ್ಸಾಕ್ಟಾಗಿ ಕೌಂದಪ್ಪಡಿಯಿಂದ ಸ್ವಲ್ಪ ಮುಂದೆ ಇದ್ದೀವಿ. ಇವಾಗ ಹೋಗಿದ್ನಲ್ಲ ಅದೇ ಹೋಟೆಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದೆ. ನಾನ್ ಸ್ಟಾಪು ಒಂದೇ ಸ್ಟ್ರೆಚ್ಚು. ಅಲ್ಲಿ ಸೆಲ್ಫ್ ಹೊಡೆದಿದ್ದು ಅದು ಬೈಪಾಸ್ ಹತ್ರ. ಇಲ್ಲಿ ಬಂದು ಗಾಡಿ ನಿಲ್ಲಿಸಿದ್ದೀವಿ. ಸೊ ಎಲ್ಲೂ ಏನು ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಡೈರೆಕ್ಟು ಶೋರೂಮ್ ಹತ್ರ ಹೋಗೋಣ ಬನ್ನಿ. ಇದೇ ನಮ್ಮ TVS ಶೋರೂಮ್ ಕಾಣಿಸ್ತಾ ಇದೆ ನೋಡಿ ಮುಂದೆ. ಹೋಗಿ ಬಿಲ್ ಕೊಟ್ಬಿಟ್ಟು ಏನು ಸಮಾಚಾರ ಅಂತ ಹೋಗಿ ಕೇಳ್ಕೊಂಡು ಬರೋಣ ಬನ್ನಿ. ಹಿಂದ್ಗಡೆ ಗೋಡನ್ ಹತ್ರ ಹೋಗಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಕೇಳ್ಕೊಂಡು ಬಂದಾಯಿತು. ಇವಾಗ ಇಲ್ಲಿಗೆ ಗಾಡಿನ ರಿವರ್ಸ್ ಹೊಡಿಬೇಕು. ಇಲ್ಲಿ ರಿವರ್ಸ್ ಹೊಡಿಯೋದು ತುಂಬ ಕಷ್ಟ ಇದೆ. ಇಲ್ಲಿಗೆ ಬರೋದೇನು ಸಮಸ್ಯೆ ಇಲ್ಲ. ಆ ಕಡೆ ಮೈನ್ ರೋಡು ಟ್ರಾಫಿಕ್ ಆಗುತ್ತೆ. ಇವರೊಂದು 4 ಜನ ಬರ್ತಾರೆ ಗುರು. ಟ್ರಾಫಿಕೆಲ್ಲ ಬ್ಲಾಕ್ ಮಾಡಿ ಗಾಡಿಗಳನ್ನೆಲ್ಲ ಆಮೇಲೆ ನಮ್ಮ ಗಾಡಿನ ರಿವರ್ಸ್ ಹೊಡಿಯೋದಕ್ಕೆ ಹೆಲ್ಪ್ ಮಾಡ್ತಾರೆ. 1 hour later. ಫೈನಲಿ ಗಾಡಿನ ಹಿಂದೆ ರಿವರ್ಸ್ ಹೊಡೆದು ಇವಾಗ ರ್ಯಾಂಪ್ ಎಲ್ಲ ಹಾಕಿ ಗಾಡಿ ಅನ್ಲೋಡ್ ಮಾಡಿಸ್ತಾ ಇದ್ದೀವಿ. ಇವ್ರಿಗೆ 24 ಗಾಡಿ ಮಾತ್ರ ಮೇಲ್ಗಡೆ ಇದೆ. ಕೆಳಗಡೆ ಟೂಲ್ಸ್ ಬಾಕ್ಸ್ಗಳಿದೆ. ಅದನ್ನು ಕೊಟ್ಬಿಟ್ಟು ಬೇಗ ಖಾಲಿ ಮಾಡಿಸಿ ಇನ್ನೊಂದು ಪಾಯಿಂಟಿಗೆ ಹೋಗಬೇಕು. ಹೋಗೋಣ ಬನ್ನಿ.
ನಾವು ತಂದಿರೋ ಗಾಡಿನ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಏನಾದರೂ ಸ್ಕ್ರ್ಯಾಚಸ್ ಇದೆಯಾ, ಏನು ಗಾಡೀಲಿ ಏನಾದರೂ ಆಗಿದೆಯಾ ಅಂತ. ಸದ್ಯಕ್ಕೆ ಫಸ್ಟ್ ಪಾಯಿಂಟು ಎಲ್ಲ ಇಳಿಸಾಯಿತು. ಇನ್ನೊಂದು ಪಾಯಿಂಟ್ ಇದೆ, ಅಲ್ಲಿಗೆ ಹೋಗಬೇಕು. ಕಾಲ್ ಮಾಡಿದ್ದೀನಿ, ಆಯಿತು ಬನ್ನಿ ಅಂತ ಹೇಳಿದ್ದಾರೆ. ಹೋಗಿ ಅಲ್ಲಿಗೂ ಕೂಡ ಖಾಲಿ ಮಾಡಿಸಿ ನೈಟೇ ರಿಟರ್ನ್ ಆಗಿಬಿಡೋಣ. ನಮ್ಮ ಗಾಡಿ ನೋಡಿ ಅಲ್ಲಿ ನಿಂತಿದೆ ಅಷ್ಟೊಂದು ದೂರದಲ್ಲಿ. ಬನ್ನಿ ಹೋಗ್ಬೇಕಾದ್ರೆ ಸಿಗೋಣ. ನಮ್ಮ ಗಾಡಿ ಸದ್ಯಕ್ಕೆ ಅಲ್ಲಿದೆ, ಅಲ್ಲಿ ತನಕ ರಿವರ್ಸ್ ಹೊಡೆದೆ ಗುರು. ಇಲ್ಲಿಂದ ಆ ಕಡೆಯಿಂದ ಬಂದಿದ್ದು ನಾವು, ಆ ಬಂಕ್ ಒಳಗಡೆ ಹೊಡೆದು ಹಿಂಗೆ ಸ್ಟ್ರೈಟ್ ಬಂದು ರಿವರ್ಸು ಹಿಂಗೆ ಇಲ್ಲಿಗೆ ಹಿಂದ್ಗಡೆ ಹೊಡೆದಿದ್ದೀನಿ. ಇದೇ ಶೋರೂಮ್, ಟಿ ವಿ ಎಸ್ ಶೋರೂಮ್ ಪಕ್ಕದಲ್ಲಿ ಬುಲೆಟ್ ಶೋರೂಮ್, ಅದರ ಆಪೋಸಿಟ್ಟು ಸುಜುಕಿ ಶೋರೂಮ್. ಎಲ್ಲ ಶೋರೂಮ್ಗಳು ಇಲ್ಲೇ ಐತೆ. ಬನ್ನಿ, ಗಾಡಿ ಖಾಲಿ ಆಗಿದೆ. ಇವಾಗ ಇನ್ನೊಂದು ಪಾಯಿಂಟಿಗೆ ಹೋಗಬೇಕು, ಹೋಗೋಣ. ಒಂದು ಪಾಯಿಂಟ್ ಖಾಲಿ ಮಾಡಿ ಸೇಲಮಲ್ಲಿ ಇನ್ನೊಂದು ಪಾಯಿಂಟಿಗೆ ಹೋಗ್ತಾ ಇದ್ದೀವಿ, ಅರೂರ್ಗೆ. ಈ ರೋಡಂತೂ ಕೇಳಲೇಬೇಡಿ, ಮರಗಳು, ಸಿಂಗಲ್ ರೋಡು, ಟ್ರಾಫಿಕ್ಕು, ಗಾಡಿಗಳು ಮಾತ್ರ ನೋಡಿ ಹೆವಿ ಗಾಡಿಗಳು. ಒಂದು ಗಾಡಿ ಆ ಕಡೆಯಿಂದ ಬಂದುಬಿಟ್ರೆ ಮಾತ್ರ ಗಾಡಿನೇ ಕರೆಕ್ಟಾಗಿ ಪಾಸ್ ಆಗೋಲ್ಲ. ಅದು ಈ ಟೈಮಲ್ಲಂತೂ ಓಡ್ಸಕ್ಕಂತೂ ಆಗದೇ ಇಲ್ಲ ಗುರು. ಮುಂದೆ ಮಾತ್ರ ಇನ್ನೂ ಚಿಕ್ಕ ರೋಡ್ಗಳು, ಮರಗಳು ಜಾಸ್ತಿ. ಏನಪ್ಪ ಅಂತ ಹೇಳಿದ್ರೆ ಬನ್ನಿ ಡೈರೆಕ್ಟ್ ಸ್ಪಾಟ್ಗೆ ಹೋಗಿ ಸಿಗೋಣ. ಇಲ್ಲಂತೂ ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ. ಏನು ಟ್ರಾಫಿಕ್ಕು ಗುರು. ಇಲ್ಲೊಂದು ಫಾರೆಸ್ಟ್ ಐತೆ, ಇಲ್ಲಿ ಒಂದು ಅಪ್ಪು ಮಾತ್ರ ಸರಿಯಾಗೈತೆ. ಆ ಅಪ್ಪಲ್ಲೇ ಹಂಸ್ಗಳು ಹಾಕ್ಬಿಟ್ಟವ್ರೆ. ಇಲ್ಲಿ ಏನು ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ನನಗೆ, ಇದು ನಮ್ಮ ತ್ರಿಶೂರ್ ಹತ್ರ ಇರೋ, ಕೇರಳದಲ್ಲಿರೋ ಕುದುರೆಮೇಡಿ ಇತ್ತಲ್ಲ ಹಳೇ ರೋಡು, ಸೇಮ್ ಅದೇ ಫೀಲ್ ಆಗ್ತಿದೆ ಇಲ್ಲಿ ನನಗೆ. ಇದು ಹಿಂಗಿರ್ತದೆ ಕೆಲವು ಟೈಮಲ್ಲಿ ಪರಿಸ್ಥಿತಿಗಳು, ಏನು ಮಾಡೋಕ್ಕಾಗಲ್ಲ. ಗಾಡಿಗಳು ಮಾತ್ರ ಟನ್ನೇಜ್ ಗಾಡಿಗಳು, ಸಿಕ್ಕಾಬಟ್ಟೆ ಗಾಡಿಗಳು ಓಡಾಡ್ತವೆ ಇಲ್ಲಿ. ಸೇಲಂ ಟು ಅರೂರ್ ಹೋಗೋ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಂದು ಸೈಡು ಕೂಡ ಮಾಡಿಲ್ಲ. ಬಟ್ ಇಲ್ಲಿರೋ ಒಂದೊಂದು ಗುಂಡಿನೂ ಕೂಡ ಯಪ್ಪ, ನಮ್ಮ ಗಾಡಿ ಅಂತೂ ಓಡಿಸೋದಕ್ಕೆ ಆಗಲ್ಲ. ನಮ್ಮ ಗಾಡಿ ದೊಡ್ಡ ಗಾಡಿ ಆಗಿರೋದ್ರಿಂದ ಯಪ್ಪ, ಗುಂಡಿಗೆ ಬಿದ್ದರೆ ಅಪ್ಸೈಡ್ ಆಗೋ ರೇಂಜಿಗೆ ಫೀಲ್ ಆಯ್ತದೆ ಗುರು. ಹೆಂಗಿದೆ ನೋಡಿ ರೋಡು. ಆಪೋಸಿಟ್ ಬರೋರಂತೂ ಡಿಮ್ ಮಾಡಲ್ಲ, ಏನಿಲ್ಲ. ನನಗಂತೂ ತಲೆ ಕೆಟ್ಟೋಗಿದೆ ಗುರು. ಇಲ್ಲಿ ಒಂದೊಂದು ಗುಂಡಿಗಳು ಯಪ್ಪ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮು ಇವಾಗ 7:15 ಆಗಿದೆ. ನೆನ್ನೆ ಅಂದ್ಕೊಂಡಂಗೆ 2 ಡೀಲರ್ನ ಖಾಲಿ ಮಾಡಾಯಿತು. ನೈಟು ಖಾಲಿ ಮಾಡೋ ಅಷ್ಟರಲ್ಲಿ 10 ಗಂಟೆ ಆಗ್ಬಿಡ್ತು ಗುರು. ಅಲ್ಲಿಂದ ಖಾಲಿ ಮಾಡ್ಕೊಂಡು ನಾನ್ ಸ್ಟಾಪು ಇಮಿಡಿಯೇಟ್ ಬಂದ್ವಿ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ 95 ಪಂಚರ್ ಆಗಿ ಪಾಪ ಅವ್ರದ್ದು ಸ್ಟೆಪ್ನಿ ಇಲ್ಲ, ಮೊದಲೇ ಟೈರ್ ಬೇರೆ ವೀಕು, ಅದು ತುಂಬ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಗಾಡಿನೂ ಕೂಡ ಪಂಚರ್ ಆಗಿಬಿಟ್ಟಿದೆ. ಆ ರೋಟಲ್ಲಿ ಹೋಗ್ಬಿಟ್ಟು ನಮ್ಮದು ಲೆಫ್ಟ್ ಸೈಡ್ ಒಳಗಡೆ ಟೈರು ನೋಡಿ ಪಂಚರ್ ಆಗಿಬಿಟ್ಟಿದೆ, ನಮ್ಮ ಗಾಡಿನೂ ಕೂಡ. ನಾವು ಇವಾಗ ಕರೆಕ್ಟಾಗಿ ಬಣ್ಣಾರಿ ಹತ್ರ ಇದ್ದೀವಿ, ನಮ್ಮ ಪಂಚರ್ ಅಂಗಡಿ ಹತ್ರ ಇದ್ದೀವಿ. ಇವಾಗ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಈ ಸ್ಟೆಪ್ನಿಲಿರೋ ಟೈರ್ನ ಬಿಚ್ಚಿ ಆ ಡಿಸ್ಕ್ ಹಾಕಬೇಕು. ಇದು 10 ಬೋಲ್ಟು, ಅದು 8 ಬೋಲ್ಟು. ಈ ಟೈರ್ನ 95 ಹಾಕಬೇಕು. ಮತ್ತು ಇದು ಒಳಗಡೆ ಟೈರು ಪಂಚರ್ ಆಗಿದೆ, ಇದನ್ನು ಪಂಚರ್ ಹಾಕಿಸ್ಬೇಕು. ಸೊ ಇಷ್ಟು ಕೆಲಸ ಐತೆ. ಇಷ್ಟು ಕೆಲಸ ಮುಗಿಸಿ ಆ ಗಾಡಿನ ಅನ್ಲೋಡ್ಗೆ ಕಳಿಸ್ಬೇಕು. ಕೊಯಮತ್ತೂರು ಹೋಗ್ತಾ ಇದೆ ಅದು, ಇವಾಗ ದಿಂಬ ಇಳಿತಾ ಇದೆ. ಅದು ಬರೋ ತನಕ ಇದನ್ನು ಇಳಿಸಿ ನಾವು ಈ ಸ್ಟೆಪ್ನಿನ ಬಿಚ್ಚಿ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಬಂದಿದ್ದ ತಕ್ಷಣ ಫಿಟ್ ಮಾಡಿ ಕಳ್ಸೋಣ ಅಂತೀವಿ. ಸ್ಟೆಪ್ನಿ ಇಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಗಾಡಿಯಲ್ಲಿ ಒಂದು ಸ್ಟೆಪ್ನಿ ಇಳಿಸೋದಕ್ಕೆ ಇದು ಏನು ಚೆನ್ನಾಗಿ ಕೊಟ್ಟಿದ್ದೇನೆ ಅಂತಂದರೆ, ಜಸ್ಟ್ ಬೋಲ್ಟ್ಗಳು ಬಿಚ್ಚಿ ಇಲ್ಲೊಂದು ಹೋಲಿದೆ, ಜಸ್ಟು ಹಿಂಗೆ ಮಾಡಿದ್ರೆ ಅದೇ ಇಳಿದೋಗುತ್ತೆ. ಟೈರೆಲ್ಲ ಬಿಚ್ಚಾಯಿತು.
ಇವಾಗ ಅಲ್ಲಿ ಪಂಚರ್ ಹಾಕೋದಕ್ಕೆ ಬಂಗಾರನ ತೊಳ್ಕೊ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ನಮ್ಮ 95 ಅದು ಎರಡನ್ನೂ ಬಿಚ್ಚಿ ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಡಿಕ್ಸ್ ಎಕ್ಸ್ಚೇಂಜ್ ಮಾಡಬೇಕು. ಇದು ಬಂದು 95 8 ಬೋಲ್ಟು, 15 ಬಂದು 10 ಬೋಲ್ಟು. ಸೊ ಟೈರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೀ ಡಿಕ್ಸ್ ತಗೊಂಡು ನಾನು ಹೋಗಬೇಕು. ನನ್ನ ಗಾಡಿ ಪಂಚರ್ ಆಗಿತ್ತು, ಅದನ್ನು ಪಂಚರ್ ಹಾಕ್ಸ್ತಾಯಿದ್ದೀನಿ. ಪಂಚರ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಇದು ನಮ್ಮ 95 ಸ್ಟೆಪ್ನಿ ಕ್ಯಾರಿಯರು. ಇದಕ್ಕೆ ಬೇರೆ ಥರ ಡಿಸೈನ್ ಇದೆ ನೋಡಿ, ಲಾಕಿಂಗ್ ಸಿಸ್ಟಮ್. ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟೆಪ್ನಿ ಏರ್ಸ್ಕೊತಾ ಇದ್ದೀವಿ. ಏರ್ಸ್ಕೊಂಡು ಹೋಗೋಣ ಬನ್ನಿ. ಗಾಡಿ ಕೆಲಸ ಎಲ್ಲ ಮುಗೀತು. ನಮ್ಮ ಗಾಡಿನೂ ಕೂಡ ನಕ್ಕೋಗಿತ್ತು ಅಷ್ಟೇ, ಪಂಚರ್ ಏನಾಗಿರಲಿಲ್ಲ. ಗಾಡಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾನು ದಿಂಬ ಮಚ್ತಾ ಇದ್ದೀನಿ. ಫುಲ್ ಟಯರ್ಡ್ ಆಗಿಬಿಡ್ತು ಗುರು. ಮಳೆ ಟೈಮಲ್ಲಿ ನಮ್ಮ ದಿಂಬಮ್ನ ಟಾಪ್ ಆ್ಯಂಗಲಿಂದ ನೋಡೋದಕ್ಕೆ ಒಂದು ಚೆಂದ ನೋಡಿ. ತೋರಿಸ್ತೀನಿ, 20ನೇ ಸುತ್ತೋದು ಹೆಂಗೆ ಕಾಣಿಸ್ತಿದೆ ನೋಡಿ. ಮಳೆ ಬಂದರೆ ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ ಗುರು. ನಮ್ಮ ದಿಂಬಮ್ಮು ವೆದರ್ ಒಂಥರ ಸಾಕಾಗಿರ್ತದೆ ನೋಡಿ, ಯಾವ ಥರ ಕಾಣ್ತಾ ಇದೆ ಅಂತ. ನಾವು ಇವಾಗ ಎಕ್ಸಾಕ್ಟಾಗಿ ಹಾಸನೂರಲ್ಲಿರೋ ನಮ್ಮ ರೆಗ್ಯುಲರ್ ಹೋಟೆಲ್ನಲ್ಲಿದ್ದೀವಿ. ಊಟದ ಟೈಮ್ ಆಗಿತ್ತು, ಊಟ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಗಾಡಿಯೆಲ್ಲ ಹಾಕಿದ್ದೀವಿ. ಇಲ್ಲಿ ಜಿಂಕೆ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತೀನಿ. ನಮ್ಮದು ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಕಡಿಮೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಲ್ಲಿ ದೂರದಲ್ಲಿ ಎಲ್ಲ ಗುಂಪಲ್ಲಿ ಮೇಯ್ತಾ ಇದೆ ಜಿಂಕೆಗಳು. ಮಳೆ ಬಂದಿರೋದ್ರಿಂದ ಆಚೆ ಬಂದಿದೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಒಂಥರ. ಈ ವೆದರ್ಗೂ ಆ್ಯನಿಮಲ್ಸ್ ನೋಡೋದಕ್ಕೂ ಕಾಡೊಳಗಡೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಗುರು. ಅಲ್ಲಿಂದ ನಾನ್ ಸ್ಟಾಪ್ ಬಂದಿದ್ದೀವಿ. ಸಿಕ್ಕಾಬಿಟ್ಟೆ ಟೈಮ್ ವೇಸ್ಟ್ ಆಗಿಬಿಟ್ಟಿದೆ. ಇನ್ನೂ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ. ನಮ್ಮ ಪುಂಜೂರಿಂದ ಸ್ವಲ್ಪ ಮುಂದೆ ಇದು ಒಳಗಡೆ ಇರೋ ಹೊಳೆ ಇದು. ಅಲ್ಲಿ ನೋಡಿ ದೂರದಲ್ಲಿ ಕಡಿಮೆ ಕಾಣಿಸ್ತು. ಆ ಕಡೆ ರೋಡ್ ಕ್ರಾಸ್ ಮಾಡ್ತು. ಇಲ್ಲಿರ್ತದೆ ಅಂತ ಪಕ್ಕ ಗೊತ್ತಾಯ್ತು ನನಗೆ. ವಿಡಿಯೋ ಮಾಡೋಣ ಅಂತ ಬಂದೆ, ಬಟ್ ಆಗಲಿಲ್ಲ, ಕಾಣಿಸ್ತಾ ಇಲ್ಲ. ಆದರೂ ಇಲ್ಲಿ ನೀರು ಹರಿಯೋ ಸೌಂಡ್ ಕೇಳೋದಕ್ಕೆ ಒಂದು ಮಜಾ ಗುರು. ಹೆಂಗೆ ಕಾಣಿಸ್ತಿದೆ ನೋಡಿ. ನಿನ್ನೆ ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ನಗರಕ್ಕೆ ಒಳ್ಳೆ ನೀರು ಹರಿತಾ ಇದೆ. ಇಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ. ಈ ಥರ ಎಲ್ಲ ಏನೋ ಒಂಥರ ಅನುಭವಿಸೋಕ್ಕೆ ಒಂಥರ ಚೆನ್ನಾಗಿದೆ ಗುರು. KA 10 ಹುಟ್ಟಿರೋ ನಾವೇ ಪುಣ್ಯವಂತರು ಈ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಹಿಂಗಿದೆ ಇವತ್ತಿನ ವೆದರ್ ನೋಡಿ. ನನಗೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ಸಕ್ಕತ್ತಾಗಿದೆ ಮಾತ್ರ. ಜಸ್ಟ್ 5 ಮಿನಿಟ್ಸ್ ಬ್ಯಾಕು ಸ್ಟಾರ್ಟ್ ಆಗಿದ್ದು ಮಳೆ. 5 ನಿಮಿಷಕ್ಕೆ ಅಪ್ಪ ಎಷ್ಟು ಮಳೆ ಅಂತಂದರೆ ಫುಲ್ಲು ಜೋರು ಮಳೆ. ನೋಡಿ ಹೆಂಗೆ ಹೊಡಿತೈತೆ ಮಳೆ ಅಂತ. ಹೊಡೆದು ಚಚ್ತಾವ್ದೆ, ಸುಮ್ಮನೆ ಸಾಕಾದಾಗ ಬೀಳ್ತಾವ್ದೆ ಗುರು ಮಳೆ ಮಾತ್ರ. ಅಯ್ಯೋ ಅಯ್ಯೋ ಅಯ್ಯೋ, ಮುಂದೆ ಹೆಂಗೆ ಚಚ್ತಾ ಇದ್ದದೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ನಮ್ಮ ನಗರ ಚಾಮರಾಜನಗರ ಮರೆಯಲ್ಲ ತನಕನೂ ಫುಲ್ಲು ಮಳೆ. ಜಸ್ಟ್ ಇವಾಗ ಬದನಗುಪ್ಪೆ ತನಕ ಒಳ್ಳೆ ಮಳೆ ಹೊಡಿತೈತೆ. ಬದನಗುಪ್ಪೆಯಿಂದ ಮುಂದಕ್ಕೆ ಮಳೆನೇ ಇಲ್ಲ ನೋಡಿ. ಆವಾಗಲೇ ಬೆಳಿಗ್ಗೆನೋ ಅಥವಾ ಮಧ್ಯಾಹ್ನನೋ ಬಂದು ಹೋಗಿರೋ ಮಳೆ ಇದು ಈ ಕಡೆಗೆ. ಇವಾಗ ಮಾತ್ರ ನಗರ ಸರೌಂಡಿಂಗು, ನಗರ ಸಿಟಿ ಮತ್ತು ಅಪ್ ಟು ಬದನಗುಪ್ಪೆ ತನಕನೂ ಚೆಚ್ತೈತೆ ಸುಮ್ಮನೆ ಮಳೆ ಮಾತ್ರ. ಒಳ್ಳೆ ಮಳೆ. ಮುಂದಕ್ಕೆ ಹೆಂಗಿದೆ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡೋಣ ಬನ್ನಿ ಹೆಂಗೈತೆ ಏನೋ ಅಂತ.